ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಭಾಳ ದಿನಸದೆ ಹಾಡ್ತಾನಂತಿದ್ರು. ನಾವು ಅವಾಗ ಎಲ್ಲಿ ಹಾಡ್ತಾರೋ ಏನು, ಯಾಕಂದ್ರೆ ನಾವು ಸಣ್ಣವರು. ಈಗ ನನಗೆ 70 ಅಂದ್ರೆ ಅವಾಗ ಅದಕ್ಕಿಂತ ಈಗ 82. ನಾವು ಹುಟ್ಟಿದೊಂದು 2-3 ವರ್ಷದಾಗ ಚಾಲು ಮಾಡ್ಯಾರ ಅವ್ರು ಹಾಡ. ಈಗ ಅವ್ರಿಗೆ ನನಗನ್ಸಿದ ಮಟ್ಟಿಗೆ 58 ವರ್ಷ ನಡೆದಿರ್ಬೇಕು ಅವರು. ಇಲ್ಲ ಅಂದ್ರೆ ಅವ್ರು ಹಾಡ ಹಾಡ್ಲಿಕ್ಕೆ 65 ರೀ. 65 ವರ್ಷ ಆಯ್ತು ನೋಡ್ರಿ. ಅವಾಗ ಅವ್ರು ಎಷ್ಟು ಕಾಣಿಸ್ತಿದ್ರಪ್ಪ ಅಂದ್ರೆ ನಮ್ಮಲ್ಲಿ ಹಾಡ್ಲಿಕ್ಕೆ ಬಂದಿದ್ರು. ಅಗದಿ ಮೇಯಾಗ ತಾಕತ್ತಿತ್ತು ಅವಾಗಿಷ್ಟೇ, ಈಗೂ ಅಷ್ಟೇ ಇದಾರೆ ಅವ್ರು. ಅವಾಗ ಎಷ್ಟಿದ್ದಾರಲ್ಲ, ನಾ 70 ವರ್ಷದಿಂದ ನೋಡೋದಕ್ಕಿಂತ ಮುಂಚಿತ ಈಗೂ ಅಷ್ಟೇ ಇದಾರೆ, ಹಂಗೆ ಇದಾರೆ. ಆದ್ರೆ ಪ್ರತಿ ವರ್ಷ ಅವರು 1-2 ಪ್ರೋಗ್ರಾಮ್ ನಾನು ನೋಡ್ತಾ ಇದ್ದೆ, ಎಲ್ಲೇ ಇರಲಿ. ಈಗ ಈ ರೀತಿ ಅವರು ಬಂದಾಗ ಡೋಳು ಬೇಡ ಏನು ಬೇಡ, ಒಂದು ಹಾಡ ಹಾಡೇ ಹೋಗೋರು ಯಾವುದೇ ಪ್ರೋಗ್ರಾಮ್ದಾಗಿ. ಪ್ರತಿ ವರ್ಷ ಕಾಳಿದಾಸದೊಳಗೆ 1 ಸಲ 2 ಸಲ ಹಾಡ ಹಾಡ್ತಿದ್ರು ಕಾಳಿದಾಸ ಹೈಸ್ಕೂಲ್ದಾಗ. ಅಲ್ಲಿ ನಾವು ಅಟೆಂಡ್ ಮಾಡ್ತಿದ್ವಿ. ಅವರಲ್ಲಿ ಕಲಾ, ಅವರಲ್ಲಿ ಬಿರಿಸ್ತನ, ಒಟ್ಟು ಹಾಡೋರು ಯಾರಪ್ಪ ಅಂದ್ರೆ ಒಬ್ಬ ನುಡೋಣಿ ಕುಳ್ಕೋಣಿ ಅವರು, ಬಿಜ್ಜರ್ಗಿ ಸೋಮಲಿಂಗ, ಇನ್ನೊಬ್ಬರು ಸುಣ್ಯಾಳ ಹನುಮಂತಗೌಡರು, ಆಮೇಲೆ ಇತ್ತಿತ್ತಲಾಗಿ ಇಂಗಳೇಶ್ವರ ಶಿರ್ಸೈಲಪ್ಪ. ಈಗನಕ ರಗಡ ಆಗ್ಯಾವ, ಊರು ತುಂಬ ಆಗ್ಯಾವ. ಈಗ ಅವಾಗ ಏನೂ ಕಲಿಲಾರ್ದ ಹೆಬ್ಬಟ್ಟಿನಿಂದ ಇಷ್ಟು ಸಾಹಿತಿಗಳನ್ನು ಬಾಳಿ ಮಾಡಿಕೊಂಡು ಅರ್ಥಗರ್ಭಿತವಾಗಿ ಹಾಡುವಂಥ ಯಾರಿದ್ದರಪ್ಪ ಅಂದ್ರೆ ಬಿಜ್ಜರ್ಗಿ ಸೋಮಣ್ಣ. ಮತ್ತು ಇನ್ನೊಂದು ನಾನು ಕೇಳ್ತಾ ಬಂದೆ, ಮೊದಲ ಡೋಳು ಒಂದೇ ಇತ್ತು, ಅದ್ರ ಜೋಡಿ ಡಗ್ಗ ಕುಡಿಸೋರು ಬಿಜ್ಜರ್ಗಿ ಸೋಮಲಿಂಗ ಅಂತ ಯಾರೋ ಓದ್ತಿದ್ರು. ಅಲ್ಲ ಹೌದಲ್ಲ ನನಗೆ ಗೊತ್ತಿಲ್ಲ. ಹವಿನಾಳ ಚಂದ್ರಾಮೃತ್ಯ. ಆಮೇಲೆ ಇವರು ಡಗ್ಗ ತಗೊಂಡು ಹಾಡೋದು ಇವ್ರು ತೆಗೆದ್ರಿ ಮೊದಲು ಕುಂತ. ಆಮೇಲೆ ಡೊಳ್ಳಿನ ಕೂಡ ಯಾವಾಗಲೂ ಕುಂತು ಹಾಡ್ತಿದ್ರು. ಆವಾಗ ಮುಂದೆ ಬರ್ಬರ್ತ ಏನಾಯ್ತು, ಇವೆ ಯಾವಾಗ ಬಿರುಸಲಿ ಹಾಡ್ಲಾಕಾಯ್ತಿರು, ಇವ್ರು ಎದ್ದು ನಿಂತು ಕುಣಿದಾಡ್ಲಾಕಾಯ್ತಿರು. ಹ್ಯಾಂಗೆ ನಮ್ಮ ವಿಠೋಬಾನ ಈಗ ನೀವು ನಾಟಕದಾಗ ನೋಡಿರಲ್ಲ, ರಾಜ್ಕುಮಾರ ವಿಠಲ್ 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 ಅಂತ ಹೇಳಿ ಆ ರೀತಿ ಡೊಳ್ಳು ಹಾಡಿನಾಗ ಇವ್ರು ಕುಣಿತಿದ್ರು. ಈ ಒಂದು ತಾಕತ್ತು ಕಡಿಮೆ ಆಗ್ಯದ. ಮತ್ತು ಅವರಿಗೆ ಪ್ರಶಸ್ತಿ ಬಂದಿದ್ದು ನಮಗೆ ಎಲ್ಲರಿಗೆ ಸಂತೋಷದ ವಿಷಯ. ದೇವರ ಅವ್ರಿಗೆ ಇನ್ನೂ ಮುಂದೆ 100 ವರ್ಷ ಆಯುಸ್ತನ ಹಾಡುವಂಥ ತಾಕತ್ತು ಕೊಡಬೇಕು. 4 ಮಕ್ಕಳನ್ನ ಬೆಳೆಸಿ ಈ ಹಾಡಿಕೆ ಒಳಗೆ ನಮಗೆ ತಯಾರು ಮಾಡಿಕೊಟ್ಟು ಹೋಗ್ತಾರೆ ಅಂತ ಹೇಳಿ ನನ್ನ ವಿಚಾರ ಅದ. ಕಾಕ ಅವರಿಗೆ ನಾವು ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆನೆ. ಯಾಕಂದ್ರೆ ಅವರ ಸರಳ ಸ್ವಭಾವ, ಎಲ್ಲಿ ಯಾವಲ್ಲಿ ವಾಗ್ವಾದ, ಯಾರಿಗೆ ಬೇಯಿದು ಹಾಡಿನೊಳಗೆ ನಾವು ರಗಡಿ ಕೇಳ್ತೀವಿ. ಈಗ ಲೇಡೀಸು ಹಾಡಕ್ಕೆ ಚಾಲು ಮಾಡ್ಯಾರ, ಅವ್ರು ಹಾಡಕ್ಕೆ ಕೇಳಬಾರ್ದು ಕಿವಿದೆ. ಯಾಕೋ ಏನೋ ಹಿಂಗೆ ನಡೀತಾವ. ಆದ್ರೆ ಬಿಜ್ಜರ್ಗಿ ಸೋಮಲಿಂಗಂದು ಒಂದು ಸಲನೂ ನಾವು ತದ್ ವಿರುದ್ಧ ಬಿರುಸ ಹಾಡನ ಹಾಡಿಲ್ಲ. ಯಾರ ಮನಸ್ಸಿಗೆ ಬಿರುಸಾಗಿರ್ಬಾರ್ದು. ಅವರು ಯಾರೇ ಏನ್ರ ಅಂದ್ರೂ ನೀವು ದೊಡ್ಡವರು ಅದ್ರಿಪ್ಪ ಅಂತೇಳಿ ಕೈ ಮುಗಿದು ಪ್ರಶಸ್ತಿ ತಗೊಂಡು ಬರುವ ಮಗ ಅಂದ್ರೆ ಬಿಜ್ಜರ್ಗಿ ಸೋಮಲಿಂಗ. ನಾವು ಕೇಳ್ತಾ ಬಂದೀವಿ, ನಮಗೆ ಭಾಳ ಸಂತೋಷ ಆಯಿತು. ಮೊನ್ನೆ ಇದಕ್ಕಿಂತ ಮುಂಚಿತ ಒಂದು ಕರ್ನಾಟಕ ಸಂಸ್ಕೃತಿ ಇಲಾಖೆ ವತಿಯಿಂದ ಒಂದು ಪ್ರಶಸ್ತಿ ಸಿಕ್ತು. ಆಮೇಲೆ ಈಗ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಮ್ಗೆ ಎದ್ದಿಲ್ಲದ ಸಂತೋಷ. ಇದೇ ರೀತಿ ಅವರ ಆಯುಷ್ಯ ಆರೋಗ್ಯ ದೇವರು ಇದೇ ರೀತಿ ಚೆನ್ನಾಗಿ ಇಡಲಿ ಅಂತ ಹೇಳಿ ಬೇಡ್ಕೊತಾವಿ. ಆಮೇಲೆ ಇನ್ನು ಗುಡಿದು ಹೇಳಬೇಕಪ್ಪ